ನಾವು KSTDC ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ನ ಡ್ರೈವರ್ಸ್ಗಳು KSTDC ಡ್ರೈವರ್ಸ್ ಆಫ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ KSTDC ಡ್ರೈವರ್ಸ್ಗಳು ಹೋರಾಟಕ್ಕೆ ಬಂದಿದೀವಿ. ನಾವು ಅವ್ರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಏರ್ಪೋರ್ಟ್ ಅಲ್ಲಿ ಅನ್ಯಾಯ ಆಗ್ತಾ ಇದೆ. ಅದರ ಸಲುವಾಗಿ ನಾವೊಂದು ರೆಪ್ರೆಸೆಂಟೇಷನ್ ನ KSTDC ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಪ್ರಸಾದ್ IAS ಅವರಿಗೆ 11 ಗಂಟೆಯಿಂದ ಆಲ್ಮೋಸ್ಟ್ 3:30 ಆಲ್ಮೋಸ್ಟ್ 2:30 ಅವರು ನಾವು ಸಂಘದ ಪ್ರೆಸಿಡೆಂಟ್ಗಳು, ಸಂಘದ ದೊಡ್ಡವರು ಎಲ್ಲರೂ ಬಂದಿದ್ದಾರೆ. ಏನೋ ಎಲ್ಲರೂ ಬಂದು 10 ಜನ ಹೋಗಿ ಮಾತಾಡಿ ಪಾಪ ಎಲ್ಲಾರು ಟ್ಯಾಕ್ಸಿ ಓಡಿಸಿದೆ. ಎಲ್ಲಾ ನಮ್ಮ ಡ್ರೈವರ್ಗಳೆಲ್ಲರೂ ಹಿಂದೆ ಏನೋ ಇಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ನಿನ್ನೆ ಧರಣಿನೂ ಮಾಡಿದ್ರು. ಏನೋ ನಾವು ನಮ್ಮ ನ್ಯಾಯನ ಕೇಳೋಕ್ಕೋಸ್ಕರ ಬಂದಿದ್ದೀವಿ. ಆ ನ್ಯಾಯ ಕೇಳಿ ಈಗ 2:30 ಮಾತಲ್ಲಿ ಏನಾಗಿದೆ ಅಂತಂದ್ರೆ ಸೈಡ್ ಪಿಕಪ್ ನಡೀತಾ ಇತ್ತು. ಮೇಗಾ ಕಂಪನಿ ಅನ್ನೋ ಒಂದು ಕಂಪನಿ ಜೊತೆ ಇವರು ಏನೋ ಏರ್ಪೋರ್ಟ್ ಅವರು ಏನೋ ಲೀಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅವರು ಸೈಡ್ ಪಿಕಪ್ ಮಾಡ್ಕೊಂಡು ಅವರು ಬಂದು ಎಲ್ಲ ಲೀಗಲ್ ರೂಲ್ಸ್ ನ ವೈಲೇಷನ್ ಮಾಡ್ತಾ ಇದ್ರು. ಅದು ನಮ್ಮ KSTDC ಡ್ರೈವರ್ಸ್ ಗಳಿಗೆ ಅನ್ಯಾಯ ಆಯ್ತಾ ಇತ್ತು. ಈ ಅನ್ಯಾಯದ ಮೇಲೆ 2021ರಲ್ಲಿ ಒಬ್ಬ ವ್ಯಕ್ತಿ ಏನೋ ಪ್ರತಾಪ್ ಅಂತ ಹೇಳಿ ಮಾರ್ಚ್ 29ನೇ ತಾರೀಕು ಸುಸೈಡ್ ಏರ್ಪೋರ್ಟ್ ಅಲ್ಲೇ ಸುಸೈಡ್ ಮಾಡ್ಕೊಂಡಿದ್ದಾರೆ. ಬೆಂಕಿ ಹಚ್ಕೊಂಡು ಸುಸೈಡ್ ಮಾಡಿದ್ದಾರೆ. ಏನೋ ಮತ್ತೆ ಇಲ್ಲಿರುವಂತ 850 ಯಾರು ಫ್ಯಾಮಿಲೀಸ್ ಡ್ರೈವರ್ಗಳ ಫ್ಯಾಮಿಲೀಸ್ ಇದೆ, ಇವರೆಲ್ಲ ಲೋನ್ ತಗೊಂಡು ಬಡವರು ಏನೋ ಬಡಸ್ತನದಿಂದ ಅವರು ಕಷ್ಟಪಟ್ಟು ಇವ್ರಿಗೆ ಅನ್ಯಾಯ ಆಗ್ತಾ ಇದೆ. ಸೈಡ್ ಪಿಕಪ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರು ಏರ್ಪೋರ್ಟ್ ಅವರು. ಅವ್ರ ಮೇಲೆ ಈಗ ನಾವು ಮಾತಾಡಿದೀವಿ. ಏನೋ ಅದರಿಂದಾಗಿ ಈಗ ಏನ್ ಕನ್ಕ್ಲೂಷನ್ ಆಗಿದೆ ಅಂದ್ರೆ ಏನು ಮೇಗಾ ಕಂಪನಿಯವ್ರ ಜೊತೆ ಈ ಸರ್ಕಾರದವ್ರ ಜೊತೆ ಮಾತಾಡಿ ಇವರು ಮತ್ತೆ ಕ್ಯಾನ್ವಾಸ್ ಮಾಡಂಗಿಲ್ಲ, ಯಾರು ಕ್ಯಾನ್ವಾಸ್ ಮಾಡಂಗಿಲ್ಲ, ಸೈಡ್ ಪಿಕಪ್ ಯಾರು ಮಾಡಂಗಿಲ್ಲ. ಮತ್ತೆ MD ಅವರು ಏನು ಮತ್ತೆ ಪರ್ಸನಲ್ ಪಿಕಪ್ 2 hours ಬಿಫೋರ್ ರಿಜಿಸ್ಟರ್ ಮಾಡಬೇಕು ಡೀಟೇಲ್ಸ್, ಅದಕ್ಕೆ ಯಾವ ಚಾರ್ಜಸ್ ಇಲ್ಲ. ಮತ್ತೆ ಇವರು ಎಲ್ಲ ಪ್ರತಿ ತಿಂಗಳು 3ನೇ ಸೋಮವಾರ MD ಅವರು ಡೈರೆಕ್ಟ್ ಅಲ್ಲಿಗೆ ಬರ್ತಾರೆ, ಎಲ್ಲಿಗೆ ಏರ್ಪೋರ್ಟ್ ಬರ್ತಾರೆ. ನಾವುಗಳೆಲ್ಲ ನಮ್ಮ ಕುಂದುಕೊರತೆಗಳನ್ನ ವಿಚಾರಿಸ್ತೀವಿ ಅಂತ ಹೇಳಿದ್ದಾರೆ. ಆ ಮೀಟಿಂಗ್ ಅಲ್ಲಿ ನಾನು ಬರ್ತೀನಿ, ನೀವೆಲ್ಲ ನಾಯಕರುಗಳು ಬರ್ತೀರಿ. ಬಂದು ಇದು ಅದೇನೇ ಕುಂದುಕೊರತೆ ಇದೆ BL ಅವ್ರ ಜೊತೆ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಮಾಡಿದೀವಿ. ಇದನ್ನ ಇಲ್ಲಿಗೆ ನಾವು ಇವರಿಗೆ ಈ ನಮ್ಮ ನಿಬಂಧನೆಗಳು ನಾವೇನು ಹೊಸದಾಗಿ ಇವ್ರಿಗೆ ಏನು ಕೇಳ್ತಾ ಇಲ್ಲ. ನಮ್ಮ ಹತ್ರ ಈ ಡ್ರೈವರ್ಸ್ ಹತ್ರ ಏನು ಏರ್ಪೋರ್ಟ್ ಡ್ರೈವರ್ಸ್ ಹತ್ರ ಟ್ಯಾಕ್ಸಿ ಡ್ರೈವರ್ಸ್ ಹತ್ರ ಏನ್ ಅಗ್ರಿಮೆಂಟ್ ಆಗಿದೆ, ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳಿ. ನೀವು ನಮಗೇನು ನೀವು ಸಹಾಯ ಮಾಡೋದಲ್ಲ, ನ್ಯಾಯ ಒದಗಿಸಿ. ನಮ್ಮ ಅಗ್ರಿಮೆಂಟ್ ನಿಮಗೂ KSTDCಗೂ ಏನು ಏರ್ಪೋರ್ಟ್ ಅಥಾರಿಟಿಗೂ ಏನ್ ಅಗ್ರಿಮೆಂಟ್ ಇದೆ, ನಮ್ಮ ಡ್ರೈವರ್ಗಳು ಏನ್ ಅಗ್ರಿಮೆಂಟ್ ಇದೆ ಆ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳಿ. ನೀವು ನಮ್ಗೇನೋ ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ, ಮೇಗಾ ಕಂಪನಿಯವ್ರ ನ್ಯಾಯ. ನಾವು ಈಗ ಇನ್ನೊಂದೇನು ಅಂತಂದ್ರೆ ಈ ಮೇಗಾ ಕಂಪನಿಯವ್ರ ಹತ್ರ ಏನು ಇವ್ರು ಅವರಿಗೆ ಸೈಡ್ ಪಿಕಪ್ ಎಲ್ಲಾರು ಇವ್ರು ಏರ್ಪೋರ್ಟ್ ಅಥಾರಿಟಿಯವರು ಕೊಡ್ತಾರೆ ಅಂತಂದ್ರೆ ಅಲ್ಲಿಗೆ ಏನೋ ಕಿಕ್ ಬ್ಯಾಕ್ ಏನೋ ನಾವ್ ಹೇಳ್ತಾ ಇಲ್ಲ. ನಮಗೆ ಡೌಟ್ಗಳು ಬರುತ್ತೆ, ನಮ್ಗೆ ಯಾಕೆ ಅನ್ಯಾಯ ಆಗ್ತಿದೆ ಡೌಟ್ಗಳು ಬರುತ್ತೆ. ನಾವ್ ಯಾರನ್ನ ದೋಷಿಸ್ತಾ ಇಲ್ಲ. ಆದ್ರೆ ನಾವು ನಮ್ ನ್ಯಾಯನ ಕೇಳಕ್ ಮಾಡಿದೀವಿ. ಇದನ್ನ ಇವ್ರ ಬಗೆ ಹರಿಸಿಲ್ಲ. ನೆಕ್ಸ್ಟ್ ಮೀಟಿಂಗು 3ನೇ ಸೋಮವಾರ ಏರ್ಪೋರ್ಟ್ ಅಲ್ಲಿ ನಾವು ಬರ್ತೀವಿ, ನೀವುಗಳು ಇರ್ತೀರಿ. ಬಗೆ ಹರಿಸಿಲ್ಲ ಅಂದ್ರೆ ಇದ್ರ ಮೇಲೆ ನಾವು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಕಾನೂನು ಹೋರಾಟ ಮಾಡ್ತೀವಿ, ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟ ಮಾಡ್ತೀವಿ. ಈ ವಿಚಾರದಲ್ಲಿ ಈ ನ್ಯಾಯ ದೊಸಗಿಲ್ದ್ರೆ ಜೈಲಿಗೆ ಹೋಗಕ್ಕೆ ನಾನೇ ರೆಡಿ ಇದ್ದೀನಿ. ಪರವಾಗಿ ಕಾನೂನು ಹೋರಾಟನೂ ಮಾಡ್ತೀವಿ, ಜೈಲು ಹೋಗಕ್ಕೂ ರೆಡಿ ಇದೀವಿ. ನ್ಯಾಯ ಬರಗಂಟ ನಾವು ಬಿಡೋದಲ್ಲ. ನಿನ್ನೆ ನೀವೆಲ್ಲ ಸೇರಿ ಇವತ್ತೇನೋ ಧರಣಿ ಕೊಟ್ಟಿದ್ರು ಅಂದ್ರೆ ಒಂದು ತುತ್ತು ಹೊಟ್ಟೆಗೋಸ್ಕರ ಎಲ್ಲಾರು ಸಮಸ್ಯೆ ಇದೆ. ಎಲ್ಲಾರು ಒಂದು ದಿವಸ ನಿಲ್ಸಿರೋ ವೆಹಿಕಲ್ಸ್ ಏನು ಇವತ್ತು 850 ವೆಹಿಕಲ್ಸ್ 1000 ವೆಹಿಕಲ್ಸ್ ಇವತ್ತೇನು 24 ಅವ್ರು ನಿಲ್ಸಿದಿರಿ. ಈ ಹೋರಾಟಕ್ಕೆ ಇವತ್ತು ಮೀಟಿಂಗ್ ಏನು ಇಷ್ಟು ವರ್ಷದಿಂದ ಪ್ರತಿ ತಿಂಗಳು ಮೀಟಿಂಗ್ ಆಗ್ಬೇಕಾಯ್ತು. ಆ ಮೀಟಿಂಗ್ ನ ಏರ್ಪೋರ್ಟ್ ಅಲ್ಲಿ ತಿಂಗಳ MD ಅವರೇ ಖುದ್ದಾಗಿ ಬಂದು BL ಜೊತೆ ನಮ್ಮನ್ನ ಜೊತೆಗೂಡಿಸ್ಕೊಂಡು ಮೀಟಿಂಗ್ ಮಾಡೋ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಮೇಗಾ ವೆಹಿಕಲ್ಸ್ ಏನ್ ಮೇಗಾ ಈಗ ಬಂಪರ್ ಟು ಬಂಪರ್ ಬರೋದಕ್ಕೆ ಅದು ಸರ್ಕಾರ ಜೊತೆ ಮತ್ತೆ ಮೇಗಾ ಅವರ ಇಬ್ಬರನ್ನು ಕೂರಿಸೋದು ಮಾತಾಡ್ತೀವಿ, ಒಂದಷ್ಟು ಕಾಲಾವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈಗೇನ್ ಫ್ಲೋಟಿಂಗ್ ಅಂದ್ರೆ ಮೇಗಾ ಸ್ಟಾಪ್ ನಮ್ಮ KSTDC ಸ್ಟಾಪ್ ಆ ಮೇಗಾ ಕಷ್ಟ ಇದು ಏನ್ ಪ್ಯಾಸೆಂಜರ್ ಬರ್ತಾರೋ ಅವ್ರು ಕರ್ಕೊಂಡ್ಬಂದು ಗಾಡಿಯಲ್ಲಿ ಕೂರಿಸ್ತಾ ಇದ್ರಲ್ಲ ಅದು ಯಾರು ಮಾಡಂಗಿಲ್ಲ. ಇವತ್ತಿನ ದಿನ ಯಾರು ಮಾಡಂಗಿಲ್ಲ. ಕಸ್ಟಮರ್ ತಾನಾಗ್ ತಾನು ಬರ್ಬೇಕು, ಗಾಡಿಯಲ್ಲಿ ಕೂತ್ಕೋಬೇಕು. ಆ ಗಾಡಿಗೆ ಹೋಗಿ ಈ ಗಾಡಿಗೆ ಹೋಗೋ ಅಂತ ಯಾರು ಹೇಳಂಗಿಲ್ಲ. ಅವ್ರಾಗ ಅವ್ರು ಬರ್ಬೇಕು. ಈ ತರ ಇವತ್ತು ಒಂದು ಕಾಂಗ್ರೆಸ್ ಕೊಟ್ಟಿದ್ದಾರೆ. ಈ 1 ತಿಂಗಳ ಒಳಗಡೆ ನಮಗೆ ಕಾಲಾವಕಾಶ ಅಂದ್ರೆ ಸಮಯ ಹೇಳಿಲ್ಲ, ಬಟ್ ಬೇಗ ಆದಷ್ಟು ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಯಾರು ಶಿವಪ್ರಸಾದ್ ಹೇಳಿದ್ದಾರೆ. ಏನು ಮೇಗಾ ಬಂಪರ್ ಟು ಬಂಪರ್ ಬರ್ಬೇಕು ನಮ್ಗಲ್ಲೇ. ಇದು ಮೂವ್ಮೆಂಟ್ ಮಾಡಿಸೋದಕ್ಕೆಲ್ಲ ಇದ್ ಮಾಡಿದ್ದಾರೆ. ಅದು 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ನೋಡೋಣ, ನಾವು ಅಷ್ಟೊಳಗಡೆ ಈಗ ನಮ್ಮ ಲಾಯರ್ ಸಾಹೇಬ್ ಜೊತೆಗಿದ್ದಾರೆ, ಜೊತೆ ಕೂಡ್ಸ್ಕೊಂಡು ಅದು ಕೆಲಸ ಮಾಡೋಣ. ಈಗ ನೀವೇನ್ ನಿನ್ನೆ ಇವತ್ತು ನಿಲ್ಸಿರೋದಕ್ಕೋಸ್ಕರ ಇದೊಂದು ಕ್ಲಿಯರೆನ್ಸ್ ಸಿಕ್ಕಿದೆ. ಮತ್ತೆ ಅದು ಸೈಡ್ ಪಿಕಪ್ ಯಾರು ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದಾರೆ. ಮತ್ತೆ ಬಫರ್ ಝೋನ್ ಅಲ್ಲಿ ಇದು ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಮೇಗಾ ಸ್ಟಾಪ್ ಆದ್ರೆ ಮಾತ್ರ ನಮಗೆ ಅದು ಬಫರ್ ಝೋನ್ ಅಲ್ಲಿ ನಾವು ಬೇರೆ ಯಾಕಂದ್ರೆ ನಮ್ಮ ಪ್ಯಾಸೆಂಜರ್ ಅವ್ರು ಕರ್ಕೊಂಡು ಹೊರಟೋಗ್ತಾರೆ, ಯಾರು ಓಲಾ ಊಬರ್ ಅವರು.
ಇನ್ನು ನಮ್ಮವರು ಇದ್ ಮಾಡಕ್ಕಾಗಲ್ಲ. ಅದಕ್ಕೆ ಒಂದು ಅವಕಾಶ ಇರುತ್ತೆ, ಮಾಡಬಾರ್ದು ಅಂತ ಹೇಳಿದ್ರೆ. ಬಟ್ ಬೇಗ ಬಂಪರ್ ಟು ಬಂಪರ್ ಬರೋ ತನಕ ಕಂಟಿನ್ಯೂಸ್ ಆಗಿರ್ತದೆ. ನಾವ್ ಯಾಕಂದ್ರೆ ಬಿಲ್ ಕಟ್ತೀವಿ, ಬಿಲ್ ಕಟ್ಬಿಟ್ಟು ನಂಬರ್ ತಗೊಂಡ್ ಹೋಗೋದು, ಬೇರೆ ಯಾರು ತಗೊಂಡೋಗಲ್ಲ. ಸೊ ಇದ್ರ ಬಗ್ಗೆ ಏನೋ ಒಂದು ಮಾಹಿತಿ ಇದೆ, ಇದು ಮಾಡೋಣ. ಈಗ ನೀವು ಸಹಕಾರ ಕೊಟ್ಟಿದ್ದೀರಿ, ಇದ್ರ ಪ್ರಕಾರ ಈಗ ನೀಲಕಂಠಪ್ಪ ಸರ್ ಬಂದಿದ್ದಾರೆ, ನಮ್ಮ ರಮೇಶ್ ಗೌಡರು ಬಂದಿದ್ದಾರೆ, ನಮ್ಮ ಇವರು ಆರ್ಮುಗ ಬರ ಬಂದಿದ್ದಾರೆ, ನೀವೆಲ್ಲ ಬಂದಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ. ಒಂದು ಸ್ಟೇಜ್ ಬಂದಿದೆ. ದಯವಿಟ್ಟು ಈ ಒಂದು ತಿಂಗಳಲ್ಲಿ ಏನಾದ್ರು ಅವ್ರು ಇದು ಮಾಡ್ಲಿಲ್ಲ ಅಂದ್ರೆ ಇದೇ ತರ ನೆಕ್ಸ್ಟ್ 1 ದಿವಸ 2 ದಿವಸ ನಮಗೆ ಅನುಕೂಲ ಮಾಡ್ಕೊಡಕ್ಕೆ ನಮಗೆ ಅನುಕೂಲ ಮಾಡ್ಕೊಡಕ್ಕೆ ಪ್ರಸಾದ್ ಮೇತನ್ ಅವರು ವಾಲಂಟಿಯರ್ ಆಗಿ ಬಂದವ್ರೆ. ಯಾವ್ದು ₹1 ಯಾರ ಹತ್ರ ₹1 ತಗೊಂಡಿಲ್ಲ. ವಾಲಂಟಿಯರ್ ತಗೊಳ್ಳೋದು ಇಲ್ಲ. ನ್ಯಾಯಕ್ಕೋಸ್ಕರ ಬಡಸ್ತರಿಗೆ ನಾವು ಒಂದು ಹಳ್ಳಿಯಿಂದ ಒಬ್ಬ ಬಡವನ ಮಗ ಈಗಲೂ ಮನಸ್ಸಲ್ಲೂ ಹೃದಯದಲ್ಲೂ ನಾನು ಬಡವಾನೆ. ದೇವ್ರು ಆರ್ಥಿಕವಾಗಿ ಚೆನ್ನಾಗಿ ಇಟ್ಟಿದ್ರು, ಬಡವರಿಗೆ ಅನ್ಯಾಯ ಆಗೋದು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಬಿಡೋದು ಇಲ್ಲ. ನಾವು ರೋಡಲ್ಲಿ ಬೀದಿ ಏನೋ ಧರಣಿ ಮಾಡ್ತೀವಿ, ಜೈಲ್ಗೆ ಹೋಗೋಕ್ಕೂ ರೆಡಿ ಇದೀವಿ. ಬಟ್ ಕಾನೂನು ಹೋರಾಟ ಮಾಡ್ತೀವಿ ನಾವು. ಮತ್ತೆ ನೆಕ್ಸ್ಟ್ ಸೋಮವಾರಕ್ಕೆ 3ನೇ ಸೋಮವಾರಕ್ಕೆ ನಿಂತಿದ್ದಾರೆ. ನೋಡಿ, ಇವತ್ತು ನಿನ್ನೆ ಒಂದು ನಾವೇನು ಮುಹೂರ್ತ ಇಟ್ಟಿದ್ವೋ, ಇವತ್ತು ನಮ್ಗೆ ಒಂದು 50% ಜೆ ಸಿಕ್ಕಿದೆ. ಇನ್ನು 50% ಮುಂದಿನ 3ನೇ ಸೋಮವಾರಕ್ಕೆ ಸಿಗ್ತದೆ. ಅದು 21ನೇ ತಾರೀಕು ಸಾಹೇಬರು ಬಂದು ಮೀಟಿಂಗ್ ಏರ್ಪೋರ್ಟ್ ಅಲ್ಲಿ ಅದೊಂದು ನಮ್ಗೆ ಸಂತೋಷ ಸುದ್ದಿ. ಯಾಕೆಂದ್ರೆ ಇಷ್ಟು ದಿನ ನಾವು ನಮ್ಗೆ ಯಾರು ಕಷ್ಟ ಸುಖ ಕೇಳ್ತಿರ್ಲಿಲ್ಲ. ನಿನ್ನೆ ನೀವೇನು ಒಂದು ಸಣ್ಣ ಪ್ರಯತ್ನ ಪಟ್ಟು ಅದಕ್ಕೆ ಜೆ ಸಿಕ್ಕಿದೆ. ಅದರಿಂದ ಏನೇನು ನಡಿಬೇಕು ಪ್ರೊಸೀಡಿಂಗ್ ಕಾಪಿ ಅದು ಸರ್ಕಾರ ಜೊತೆ ಮಾಡ್ತೀವಿ ಅಂತ ಸಾಹೇಬರು ಎಲ್ಲ ಹೇಳಿದಾರೆ ನಮ್ಗೆ. ಈಗ ನಮ್ಗೆ ಬೇಕಾಗಿರೋದೇನೋ ನಮ್ಮ ಒಗ್ಗಟ್ಟು. ನಾವು AC ನಾನ್ AC ಅಂತ ಕಿತ್ತಾಡ್ಕೊಂಡ್ರೆ ನೆಕ್ಸ್ಟ್ ಎಲ್ಲರೂ ಬೇರೆಯವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ನಮ್ನ. ಈ ಒಗ್ಗಟ್ಟ ಮುಂದಕ್ಕೂ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು. ನಮ್ಗೀಗ ಅವ್ರಿಗೆ ಮನವರಿಕೆ ಆಗಿದೆ. BL ಡ್ರೆಸ್ ಕೋಡ್ ಅಲ್ಲಿ ಇರೋದು ನಂಬರ್ 1. ಸಾಹೇಬರು ಹೇಳಿದ್ದಾರೆ ನಮ್ಗೆ, MD ಸಾಹೇಬರು, KSDC ಡ್ರೆಸ್ ಕೋಡ್ ಇಡೀ ಇದ್ರಲ್ಲೇ ನಂಬರ್ 1 ಆಗ್ತಾ ಇದೆ. ಅದೇ ನಾವು ಇದ್ ಮಾಡಿದೀವಿ. ಬೇರೆಯವರು ಓಲೋ ಓಬರಲ್ಲಿ ಟ್ರಾವೆಲ್ ಮಾಡಿದಾರಂತೆ ಅವರು ಸಾಹೇಬರು. ಅದೇ ಅದು ಗಾಡಿಗಳು ಡ್ರೆಸ್ ಕೋಡ್ ಇರೋಲ್ವಂತೆ, ಅದೆಲ್ಲ ಅಂತ ಹೇಳಿದ್ದಾರೆ. ಅದರಿಂದ ನಾವು ಗೆದ್ದಿದ್ದೀವಿ. ಆದ್ರೆ ನೋಡಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹಾಕೊಂಡಿದೀವಿ, ಹಿಂದ್ಗಡೆ ಸರ್ಕಾರನೂ ಇದೆ ನಮ್ ಜೊತೆಲಿ. ನಾವೆಲ್ಲ ಒಳ್ಳೇದಾಗ್ಬೇಕು ಅಂದ್ರೆ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಾಗ್ಬಿಟ್ಟು ಇನ್ನು ಮುಂದಕ್ಕೆ ಏನೇನೋ ಕಾರ್ಯಕ್ರಮಗಳು ಮಾಡ್ಬೋದು. ನೋಡಿ, ಈಗ ಲಾಯರ್ ಸಾಹೇಬರು ಬಂದಿದ್ದಾರೆ. ಈಗ ನಮ್ದು ಮೇಜರ್ ಏನ್ ಗೊತ್ತಾ, ನಮ್ಗೆ ಈಗ ಪ್ರತಾಪ ಸುತ್ತೋದ, ಪ್ರತಾಪದಿಂದ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಈಗ ಪ್ರತಾಪ್ನ ಹೆಸರು ಹೇಳ್ಕೊಂಡಿದೀವಿ ಅಷ್ಟೇ ಹೊರತು ನ್ಯಾಯ ಸಿಗ್ತಾ ಇಲ್ಲ ಅಂತ ನಾವು ಬರೀ ಬರ್ತಾ ಇದೀವಿ. ಈಗ ನಾವೇನ್ ಕೇಳಿದೀವೋ ಫಸ್ಟ್ ಲೈನ್ ನಮ್ಗೆ ಕೇಳಿದೀವಿ. ಈಗ ಯಾವ್ದು 5 ಗಾಡಿ ಬಿಟ್ಟಿದಾರಲ್ಲ, ಅದು 8 ಗಾಡಿ ನಮ್ಗೆ ಕೊಡ್ಬೇಕು ಅಂತ ಅದೇನೋ ಮಾತುಕತೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಇನ್ನ ಗ್ಯಾರಂಟಿ ಇಲ್ಲ. 21ನೇ ತಾರೀಕು ಏನ್ ಮಾಡ್ತಾರೋ ಅದು ಗ್ಯಾರಂಟಿ ಆಗ್ಬೋದು. ಇದು ಈ ಒಗ್ಗಟ್ಟ ನೀವು ಈ ಒಗ್ಗಟ್ಟ ಇನ್ನ ಕಂಟಿನ್ಯೂ ಮಾಡ್ಬೇಕು. ನಾವು ಅವರು ಇವರು ಅಂತ ನಾವು ಗುದ್ದಾಡ್ಕೊಂಡು ಹೋದ್ರೆ 3 ಲಾಭ ಆಗ್ತಾ ಇದೆ. ಅದರಿಂದ ನೋಡಿ, ಏಕೈಕ ಇಡೀ ಇಡೀ ಇಂಡಿಯಾ ದೇಶದಲ್ಲಿ ಮೀಟರ್ ಕ್ಯಾಬ್ ಓಡ್ತಾ ಇರೋದು KSTDC ಬಿಟ್ಟರೆ ಇನ್ಯಾವುದೂ ಇಲ್ಲ. KSTDC ಟ್ಯಾಕ್ಸಿ ಒಂದೇ ಓಡ್ತಾ ಇರೋದು, ಅದಕ್ಕೆ ಜೀವ ಇರೋದೇ ಅಲ್ಲಿ ಏರ್ಪೋರ್ಟ್. ಅದರಿಂದ ಎಲ್ಲರಿಗೂ ನಾವು ಹೇಳ್ಕೊತೀವಿ, ಒಗ್ಗಟ್ಟಿನಲ್ಲಿ ಬಲವಿದೆ. ದಯವಿಟ್ಟು ಬಿಡಿ, ಒಗ್ಗಟ್ಟಾಗಿರಿ. ಅವ್ರು ಬಂದವ್ರನ್ನ ತಾರತಮ್ಯ ಮಾಡಿ ಅವ್ರನ್ನ ಕಳ್ಸಕ್ ಹೋಗ್ಬೇಡಿ. ಕಸ್ಟಮರ್ ಯಾರೇ ಬರ್ಲಿ, ಅವ್ರು ಫಸ್ಟ್ ಯಾವ ಗಾಡಿ ಇರ್ತದೋ ಅದು ಹತ್ತಿಸ್ಕೊಂಡ್ರೆ ಇನ್ನೂ ಒಳ್ಳೇದಾಗ್ತದೆ ನಮ್ಗೆ. ಈಗ ಅವ್ರು ನಿಲ್ಸಿರ್ತೀವಿ ಅಂತ ಹೇಳಿದ್ರೆ 1 ತಿಂಗಳು ಟೈಮ್ ತಗೊಂಡಿದ್ದಾರೆ. ಯಾರು ಅವರು ಸೈಡ್ ಪಿಕಪ್ ಮಾಡಬಾರ್ದು, ನಾವು ಮಾಡಿದ್ರು ಬಿಡಬಾರ್ದು. ಯಾರು ಮಾಡಲ್ಲ. ನಮ್ ಜಾಗಕ್ಕೆ ಬೇರೆಯವ್ರು ಬರೋದು ಏನಾರು ಮಾಡ್ಕೋ, ಎಲ್ಲಾರು ಮಾಡ್ಕೋ. ಹೇಳ್ತಾ ಇರೋದು ಕರೆಕ್ಟ್. ನಮ್ ಜಾಗಕ್ಕೆ ನಮ್ಮಲ್ಲಿ ತಾರತಮ್ಯ ಇರಬಾರ್ದು, ನಾನ್ AC ಇರಬಾರ್ದು. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ತಾ ಇರೋದು. ನೀವು ಅಲ್ಲಿ ಯಾವನಾರು ಬೇರೆಯವ್ರು ಬಂದ ಅಂದ್ರೆ ಅವನು ಮಾಡಕ್ ಬಿಡ್ಬೇಡಿ. ಅದೇ ಅಲ್ಲಿ ನಾವೇನಾಗಿದೆ ಅಂದ್ರೆ ಸಾಹೇಬ್ರು ಹೇಳ್ತಾರೆ, ನಾವು ಹೇಳ್ಬಿಡ್ತೀವಿ. ನೋಡಿ, ಇಲ್ಲ ಎಲ್ಲರಿಗೂ ಇದ್ರಲ್ಲಿ ಒಂದು ಲಾಸ್ಟ್ ಅಲ್ಲಿ ಇದೊಂದು ಇಂಪಾರ್ಟೆಂಟ್ ವಿಷಯ. ನಾವು ನಿರಂತರ ಹೋರಾಟ ಮಾಡ್ಕೊಂಡ್ ಬಂದಿರೋದು. ನಾವು ಮೇಡಮ್ ಅವರೊಬ್ರನ್ನ ನಾವು ಒಂದ್ ನಿಮಿಷ ಹೇಳ್ತೀನಿ. ನಾವು
ಯಾರ ಮನಸ್ಸು ಇಲ್ಲಿ ನೋಯಿಸ್ತಾ ಇಲ್ಲ, ಹೌದು. ಯಾರ ಹೊಟ್ಟೆಗೂ ಹೊಡಿತಾ ಇಲ್ಲ. ಈ ತುಂಬಾ ಜಾಸ್ತಿ ಹೊಟ್ಟೆಗೆ ತುರುಕ್ತಾರಲ್ಲ, ತುಂಬಿಸ್ತಾರಲ್ಲ, ಈ ಜಾಸ್ತಿ ತುಂಬಿಸೋರ್ನ ಬೇಡ ಕಡಿವಾಣ ಹಾಕಿ ಅಂತ ಹೇಳಿ ನಾವು ಒಂದು ರಿಕ್ವೆಸ್ಟ್ ಮಾಡಿದೀವಿ. ಅದನ್ನ ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ಅದೇನು ಅನ್ನೋದನ್ನ ಆನ್ ರೆಕಾರ್ಡ್ ಅಲ್ಲಿ ಬೇಡ, ಅದೇನು ಅನ್ನೋದನ್ನ ನೀವು ಪರ್ಸನಲ್ ಆಗಿ ಕೇಳಿದ್ರೆ ನಾನು ನಿಮ್ ಏನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ಅದನ್ನ ನಾನು ನೋಡ್ತೀನಿ ಏನು ಅಂತ, ಮತ್ತೆ ಅದನ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮಾಡ್ತಾರೆ. ಯಾಕಂದ್ರೆ ಸುಮ್ಮನೆ ಯಾರೋ ಒಬ್ಬರಿಗೆ ನಾವು ನೋವ್ಸೋದ್ ಬೇಡ. ಇದರಲ್ಲಿ ಮಾತಾಡಿ. ಎಲ್ಲ ನಮ್ಮ ಚಾಲಕ ಬಂಧುಗಳಿಗೆ ನಮಸ್ಕಾರ. ನೋಡಿ ಇವತ್ತು ಎಲ್ಲ ಒಂದಾಗಿರೋದಕ್ಕೆ ಎಷ್ಟೊಂದು ಏನು ಒಂದು ಈಗ ನಿನ್ನೆಯಿಂದ ನಮ್ಮ ಒಂದು ನಾಯಕರುಗಳಿಗೆ ಹೋಗೊಟ್ಟು ನಿಮ್ಮ ಸಂಪಾದನೆಯನ್ನು ಬಿಟ್ಟು ಸತತವಾಗಿ ನಮ್ಮ ಜೊತೆಯಲ್ಲಿ ನೀವೇನು ಇವತ್ತು ನಿಂತಿದ್ದೀರಾ, ಒಗ್ಗಟ್ಟಲ್ಲಿ ಬೆಲ ಇದೆ ಅಂತ ನಮ್ಮ ವಕೀಲರು ಸಾಹೇಬರು ಏನ್ ಹೇಳಿದ್ರು. ಇವತ್ತು ಧರ್ಮೇಂದ್ರ ಅವರು ನಾವೆಲ್ಲಾನು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ರು ನಾವೆಲ್ಲ ಒಂದೇ ಅನ್ನೋದು ನಾವು ಇವತ್ತು ತೋರಿಸ್ಕೊಟ್ಟಿದ್ದೀವಿ. ಜೊತೆಗೆ ನಮ್ಗೆ ಇವತ್ತು ಆನೆ ಬೆಲ್ಲ ಬಂದಿರೋದೇ ಅಂದ್ರೆ ನಮ್ಮ ವಕೀಲ್ ಸಾಹೇಬರು. ಅವ್ರು ಯಾವುದೇ ನಿಮ್ಮ ಒಂದು ಹಣ ಆಸೆ ಪಡೋದಿಲ್ಲ. ನಿಮ್ಗೆ ಏನೇ ಕಷ್ಟ ಇದ್ರು ನಾನು ಹಗಲು ರಾತ್ರಿ ಸ್ಪಂದಿಸಿ ನಿಮಗೆ ಜಯ ತಂದ್ಕೊಡೋದು, ನ್ಯಾಯಪರ ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ ಜೊತೆಗೆ ಬಂದಿದ್ದಾರೆ. ಇದು ನಮಗೆ ಭಗವಂತ ಕೊಟ್ಟಂತ ಒಂದು ಕೊಡುಗೆ, ಆಯ್ತಾ. ಏನು ನಮ್ಮ ಚಾಲಕರಿಗೆ ಇಲ್ಲಿಂದ ಈಚೆಗೆ ಯಾವುದೇ ಸಮಸ್ಯೆ ಇರಲ್ಲ. ದಯವಿಟ್ಟು ಇವತ್ತೆಲ್ಲ ನೀವು ಬಂದಿದ್ದೀರಲ್ಲ, ನಿಮ್ಗೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ನಾವು ಅವ್ರಿಗೆ 2 ಅವರ್ ನಮ್ಮ ಆಶೆ ಏನಂದ್ರೆ 2 ಅವರಿಂದ 3 ಅವರ್ಗೆ ಗಾಡಿ ಮೂವ್ ಆಗುತ್ತೆ. ಮುಂದೆ ಕಂಡೀಷನ್ ಎಲ್ಲ ನಿಮ್ದೆ ಜೀವನ ಮಾಡ್ತಾರೆ. ಯಾವ ಸೈಡ್ ಪಿಕಪ್ಸ್ ಇರಲ್ಲ. ಯಾವಾಗ ಜೀವನ ಸಿಗಲ್ವೋ ಮೂರನೇ ಸೋಮವಾರ, ಪ್ರತಿ ತಿಂಗಳು 3ನೇ ಸೋಮವಾರ ಮೀಟಿಂಗ್ ಇರುತ್ತೆ. ಇವರು ಡೈರೆಕ್ಟ್ ಆಗಿ ಏನು ನಮ್ಮ ಏರ್ಪೋರ್ಟ್ ಗೆ ಬರ್ತಾರೆ.